ಕೊಪ್ಪಳ ಜಿಲ್ಲೆಯ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಏನು ಎಸ್ ಎಂ ಚವ್ಹಾಣ್ ಅವರ ಮೇಲೆ ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ಸುಮಾರು ಸಾಕಷ್ಟು ಪ್ರಮಾಣದ ನಗದು ಮತ್ತು ಕೆಜಿಗಟ್ಟಲೆ ಬಂಗಾರ ಬೆಳ್ಳಿ ಏನು ಅಧಿಕಾರಿಗಳು ವಶಪಡಿಸಿಕೊಂಡು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವತ್ತು ನಾವು ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರ್ತಕ್ಕಂತಹ ದತ್ತನಗರದಲ್ಲಿ ಅವರ ಮನೆಯ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂಥೇಳಿ. ಸಾಕಷ್ಟು ಪ್ರಮಾಣದ ನಗದು ಆಗಿರ್ಬೋದು, ಕೆಜಿಗಟ್ಟಲೆ ಬಂಗಾರ ಮತ್ತು ಬೆಳ್ಳಿ ಆಗಿರ್ಬೋದು, ಸಾಕಷ್ಟು ಅಪಾರ ಪ್ರಮಾಣದ ಹಣ ಎಣಿಕೆ ಮಷಿನ್ಗಳನ್ನು ಕೂಡ ತೆಗೆದುಕೊಂಡು ಬಂದು ಸಾಕಷ್ಟು ಪ್ರಮಾಣದ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಪ್ರಮಾಣದ ಏನು ಭೂ ದಾಖಲೆ ಆಗಿರ್ಬೋದು, ಎಕರೆಗಟ್ಟಲೆ ಜಾಗ ಆಗಿರ್ಬೋದು, ಸೈಟ್ಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಎಲ್ಲವೂ ದಾಖಲಾತಿಗಳು ಕೂಡ ಮನೆಯಲ್ಲಿ ಸಿಕ್ಕಿರುವಂಥದ್ದು. ಹಣ ಎಣಿಕೆ ಮಷಿನ್ಗಳನ್ನು ಕೂಡ ತಂದು ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನು ಸೈಟ್ ದಾಖಲೆ ಕ್ರಾಸ್ ಚೆಕ್ ಮಾಡಿ ಏನೆಲ್ಲ ಇವರು ಭ್ರಷ್ಟ ಕೆಲಸವನ್ನು ಮಾಡಿಕೊಂಡು ಯಾವ ರೀತಿ ಪ್ರಮಾಣದ ದಾಖಲೆಯನ್ನು ಸಂಗ್ರಹಣೆಯನ್ನು ಮಾಡಿದ್ದಾರೆ, ಜೊತೆಗೆ ಏನೆಲ್ಲ ಇವರು ಸಾಗಣೆಯನ್ನು ಮಾಡಿದ್ದಾರೆ, ಏನೆಲ್ಲ ಸ್ಟಾಕನ್ನು ಮಾಡಿದ್ದಾರೆ, ಎಷ್ಟು ನಾಣ್ಯಗಳನ್ನು ಸ್ಟಾಕ್ ಮಾಡಿದ್ದಾರೆ, ಎಲ್ಲ ಬಂಗಾರದ ನಾಣ್ಯಗಳು ಕೂಡ ಆಗಿರ್ಬೋದು, ಬೆಳ್ಳಿ ನಾಣ್ಯ ಆಗಿರ್ಬೋದು, ಸಾಕಷ್ಟು ಪ್ರಮಾಣದ ದಾಖಲೆಗಳಾಗಿರ್ಬೋದು, ಸಾಕಷ್ಟು ನಗದು ಆಗಿರ್ಬೋದು, ಇವೆಲ್ಲವೂ ಕೂಡ ಪರಿಶೀಲನೆಯನ್ನು ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು DSP ಕೊಪ್ಪಳದ DSP ಲೋಕಾಯುಕ್ತ DSP ವಸಂತ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ಆರಂಭವಾಗಿದ್ದು ಏನೆಲ್ಲ ನಡೀತಾ ಇದೆ, ಏನೆಲ್ಲ ನಡೆಯುತ್ತೆ, ಏನೆಲ್ಲ ದಾಖಲಾತಿ ಫೈನಲೈಸ್ ಆಗುತ್ತೆ, ಇವೆಲ್ಲವೂ ಕೂಡ 6 ಗಂಟೆ ನಂತರ ನಾವು ತಿಳಿಸ್ಕೊಡ್ತೀವಿ. ಆರೋಪಿಯನ್ನು ಕೂಡ ಕೊಪ್ಪಳದಿಂದ ನಾವು ಹುಬ್ಬಳ್ಳಿಗೆ ಕರೆತರ್ತಿದ್ದೀವಿ ಅಂತ ಹೇಳಿ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿರ್ತಕ್ಕಂಥದ್ದು. ಏನು ನಡೆಯುತ್ತೆ, ಏನೆಲ್ಲ ನಡೆಯುತ್ತೆ, ಫೈನಲ್ ಏನು ಚಾರ್ಟ್ ಯಾವ ರೀತಿ ರೆಡಿ ಆಗುತ್ತೆ ಅಂತ ಹೇಳಿ 6 ಗಂಟೆ ನಂತರ ತಿಳಿದುಕೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಗಣೇಶ್ ಹಿರೇಮಠ್, ನ್ಯೂಸ್ 88 ಕನ್ನಡ, ಹುಬ್ಬಳ್ಳಿ.